ಲಾಸ್ಟ್ 2 ದಿನದಿಂದ ದುಬೈಯಲ್ಲಿ ಸೈರನ್ ಕೇಳಿ ಕೇಳಿ ಸಾಕಾಗಿದೆ ಆಯಿತಾ. ಹಾಗೆ ಈ ಯುದ್ಧದ ಟೈಮಲ್ಲಿ ಸ್ವಲ್ಪ ನಾವು ಕೂಡ ಗಟ್ಟಿಮುಟ್ಟು ಆಗು ಅಂತೇಳಿ ನಾನು ಜಿಮ್ಮಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೆ ಆಯಿತಾ. ಇವತ್ತು ನಾನು ಬೆಳಗ್ಗೆನೇ ಜಿಮ್ಮಿಗೆ ಬೇಕಾದ ಐಟಮ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂತ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ಹಾಗೆ ಬಾಳೆಹಣ್ಣು, ಹಾಲು, ಮೊಟ್ಟೆ ಮತ್ತು ಡ್ರೈ ಫ್ರೂಟ್ಸು ಹಾಗೆ ಎಂತೆಲ್ಲ ಬೇಕು ಎಲ್ಲ ತಗೊಂಡೆ ಆಯಿತಾ. ತಗೊಂಡು ಬಿಲ್ಲು ಮಾಡಲಿಕ್ಕೆ ನೋಡಿದರೆ 3 ಬ್ಯಾಗ್ ಆಗಿತ್ತು. ಒಬ್ಬನೇ 3 ಬ್ಯಾಗ್ ಎಂತ ಮಾಡೋದು. ಮತ್ತು ಹಾಗೆ ಆ 3 ಬ್ಯಾಗನ್ನು ಹಿಡ್ಕೊಂಡು ಸೀದಾ ರೂಮಿಗೆ ಬಂದೆ. ರೂಮಿಗೆ ಬರುವಾಗಲೇ ಆಲ್ರೆಡಿ ನನಗೆ ಮೈಕೈ ಎಲ್ಲ ನೋವಾಗಿತ್ತು. ಒಂದು ಜಿಮ್ಮಿಗೆ ಹೋದಾಗೆ ಆಗಿತ್ತು. ಒಬ್ಬನೇ ಇದ್ದರೆ ಈ ಕಷ್ಟ ಆಯಿತಾ. ಈ ಭಾವ ಇದ್ದು ಈ ಪ್ರಾಬ್ಲಮ್ ಇರಲಿಲ್ಲ, ಅವನು ಇರ್ತಿದ್ದ ಒಟ್ಟಿಗೆ. ಅಂದಾಗೆ ನಿಮಗೆ ನಾನು ಹೇಳಿಲ್ಲಲ್ವಾ, ಭಾವ ಮೊನ್ನೆ ಅವನು ಊರಿಗೆ ಹೋಗಿದ್ದಾನೆ. ವಾರ ಸ್ಟಾರ್ಟ್ ಆಗುವ ಒಂದಿನ ಮೊದಲು ಭಾವ ಹೋದಷ್ಟೇ ಪುಣ್ಯಕ್ಕೆ. ಭಾವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬೆಂಜ್ ಕಾರೆಲ್ಲ ಬಂದಿತ್ತು. ಹಾಗೆ ಮತ್ತು ನಾವು ರೂಮ್ನವರೆಲ್ಲ ಸೇರಿ ಅವರ ಲಗೇಜ್ ಎಲ್ಲ ತಗೊಂಡು ಹೋಗಿ ಕಾರಲ್ಲಿ ಬಿಟ್ಟೆವು. ಶ್ರುತಿ ಅಂತೂ ಭಾರಿ ಖುಷಿಯಲ್ಲಿದ್ಲು ಊರಿಗೆ ಹೋಗೋದಲ್ವಾ. ಭಾವ ಕೂಡ ಖುಷಿಯಲ್ಲೇ ಹೊರಟಿದ್ದ. ನಾನು ಮಾತ್ರ ಭಾರಿ ಬೇಜಾರದಲ್ಲಿದ್ದೆ. ಮತ್ತೆ ಅವರನ್ನು ಕಳಿಸಿಕೊಡ್ಲಿಕ್ಕೆ ಅಂತಲೇ ನಮ್ಮ ರಾಹುಲ್ ಎಲ್ಲ ಬಂದಿದ್ರು. ಹಾಗೆ ನಾವೆಲ್ಲರೂ ಸೇರಿ ಅವರನ್ನು ಭಾರಿ ಖುಷಿಯಲ್ಲಿ ಕಳಿಸಿಕೊಟ್ಟೆವು. ಬಾಯ್ ಬಾವಾ, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಮತ್ತೆ ನಮ್ಮ ರೆಡ್ಡಿ ಅಣ್ಣ ಕೂಡ ಅವರೊಟ್ಟಿಗೆ ಹೋದ. ನಾನು ಏರ್ಪೋರ್ಟ್ ತನಕ ಹೋಗಿ ಅವರನ್ನೆಲ್ಲ ಬಿಟ್ಟು ಬರ್ತೇನೆ ಅಂತ. ನಾನು ಮತ್ತೆ ಭಾರಿ ಬೇಜಾರದಲ್ಲಿ ರೂಮಿಗೆ ಬಂದೆ ಆಯಿತಾ. ಅಲ್ಲ, ಇವರು ಹೋಗ್ತಾರೆ ಅಂತ ನನಗೆ ಬೇಜಾರಲ್ಲ. ಈಗ ನಾಳಿಂದ ಅಡುಗೆ ಮಾಡಲಿಕ್ಕೆ ನಮಗೆ ಜನ ಇಲ್ಲ ನೋಡಿ. ಶ್ರುತಿ ಇದ್ದಾಗ ಅವಳು ಒಳ್ಳೆ ರುಚಿ ಅಡುಗೆ ಮಾಡಿ ಕೊಡ್ತಿದ್ಲು. ಇನ್ನೆಂತ ನಾವೇ ಅಡುಗೆ ಮಾಡೋದು, ನಾವೇ ತಿನ್ನೋದು. ಹಾಗೆ ನಾನು ಇವಾಗ ಒಂದು ಚಹಾ ಮತ್ತು ದೋಸೆ ಎಲ್ಲ ಮಾಡಿದ್ದು. ಸ್ವಲ್ಪ ನಿನ್ನೆಂದು ಚಿಕನ್ ಸಾರು ಉಂಟು, ಅದರೊಟ್ಟಿಗೆ ನಾನಿನ್ನು ತಿಂತೇನೆ. ಹಾಗೆ ತಿಂದ ಮೇಲೆ ನನಗೆ ಸ್ವಲ್ಪ ಕೆಲಸ ಕೂಡ ಉಂಟು. ಹಾಗಾಗಿ ಇವತ್ತು ಜಿಮ್ಮಿಗೆ ಹೋಗೋದು ಬೇಡ, ನಾಳೆಯಿಂದ ಹೋಗ್ತೇನೆ ಆಯಿತಾ. ಸೊ ನಾವಿನ್ನು ಸಿಕ್ಕೋ ಮುಂದಿನ ವಿಡಿಯೋದಲ್ಲಿ. See you soon.